ಬೆಟ್ಟ ನಂಬರ್ 2ನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಸ್ಮಾಲ್ ರೆಸ್ಟ್ ತೊಗೊಂಡು ಎಲ್ಲ ಕುತ್ಕೊಂಡು ಒಂದು ಸ್ವಲ್ಪ ಆಪಲ್ಲು ಚೇಪಕ್ಕೆಲ್ಲ ತೊಗೊಂಡು ಹೋಗಿದ್ವಿ. ಫುಲ್ ಮೇಲೆ ಬಂದ್ವಿ, ನೋಡಿದ್ರೆ ಹೆವಿ ರೇನು, ಫುಲ್ ಮಳೆ. ನಮ್ಮ ಹುಡುಗರು ನೀರು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಕುಡಿಯೋ ನೀರು ಸಂಗ್ರಹಣೆ ಹಂಗೆ ಎತ್ಕೊಂಡು ಏನು ಐಸ್ ಆಗ್ಬಿಡ್ತಲ್ಲ ಅದು. ವಾ, ಇಲ್ಲಿ ನೋಡಿ ಎಷ್ಟು ಚಿಲ್ ಆಗಿದೆ ಬಾಟಲ್, ನದಿ ನೀರು. ವಾಟರ್ ರೇನ್. ಸೊ ಫೈನಲಿ ಕುದುರೆಮುಖ ರೀಚ್ ಆಗಿ ಜಮ್ಮಂತ ಬೆಳಿಗ್ಗೆ ಒಳ್ಳೆಗಿರ ತಿಂದು ನಡೀತಾ ಇದ್ದೀವಿ. ಫುಲ್ ನಿಂತೋಗ್ಬಿಟ್ಟಿದ್ದೀವಿ ಹೆವಿ ವಿಡ್ನಲ್ಲಿ. ನೋಡಿ ನಮ್ಮ ಹಿಂದ್ಗಡೆ ಹಿಂಗಿದೆ ಸೀನು, ಸಕ್ಕತ್ತಾಗಿದೆ. ಕೊನೆಗೂ ಕುದುರೆಮುಖ ಟ್ರೆಕ್ಸ್ ಮುಗಿಸ್ಕೊಂಡು ರಿಟರ್ನ್ ಬ್ಯಾಕ್ ಟು ಸ್ಪಾಟ್. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ 1 o'clock ರೀಚ್ ಆದ್ವಿ. ಫುಲ್ ವಿಂಡ್ ಇತ್ತು. ಒಂದು ಹಾಫ್ ಆನ್ ಅವರ್ ಆದಮೇಲೆ ಎಲ್ಲ ಸ್ಟಾಪ್ ಆಯಿತು. ಒಳ್ಳೆ ಬಿಸಿಲು ಬಂತು, ಒಳ್ಳೆ ಸೀನ್ರಿ ನೋಡಿದ್ವಿ ಆ್ಯಂಡ್ ಒಳ್ಳೆ ಗಾಳಿ ಎಲ್ಲ ಚೆನ್ನಾಗಿತ್ತು. ಫುಲ್ ಸನ್ಲೈಟ್ ಎಲ್ಲ ಎಂಜಾಯ್ ಮಾಡಿ 2 o'clock ತನಕ ಇತ್ತು. ಲೆಫ್ಟ್ ಬ್ಯಾಕ್ 2 o'clock ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹತ್ತವಾಗ 10, 11, 12, 1, 4 hours ಆಯಿತು. ಸೊ ಇವಾಗ ಸೇಮ್ ಇಲ್ಲಿ ಇವಾಗ 4 hours ಆಗುತ್ತೆ. ಸೊ ಇವಾಗ 2 o'clock ಅಂದರೆ ಲೈಕ್ 5:30, 6 o'clock ರೀಚ್ ಆಗಿಬಿಡ್ತೀವಿ. ಹತ್ತವಾಗ ಸ್ವಲ್ಪ ಈಸಿ ಅನ್ಬೋದು, ಬಟ್ ಇಳಿಯೋದು ತುಂಬ ಕಷ್ಟ. ಆ ಸ್ಟೀಪಲ್ಲಿ ನಮ್ಮ ಬಾಡಿ ವೇಟ್ ಎಲ್ಲ ಫುಲ್ ನಮ್ಮ ಶೂಸ್ ಮೇಲೆ ಇರುತ್ತೆ, ಕಾಲ್ ಮೇಲೆ ಇರುತ್ತೆ ಆ್ಯಂಡ್ ತುಂಬಾ ಕಷ್ಟ ಇದೆ ಅದು. ಸೊ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ತುಂಬ ಫಾಗ್ ಇದೆ, ನೋಡ್ತಾ ಇರ್ಬೋದು ನನ್ನಿಂದ. ರೈನ್ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆದಷ್ಟು ಜಲ್ದಿ ನಾವು ಒಂದು ಅರ್ಧ ಕೆಳಗಡೆಗೆ ಹೋಗ್ಬಿಟ್ರೆ ಸೊ ರೈನ್ ಬರಲ್ಲ, ಅಲ್ಲಿ ಬಿಸಿಲಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಶೂಸ್ ತುಂಬ ಸ್ಟ್ರಾಂಗ್ ಇರಬೇಕು, ಒಳ್ಳೆ ಗ್ರಿಪ್ ಇರಬೇಕು ಶೂಸು. ಯಾಕಂದರೆ ಹತ್ತವಾಗ ಗೊತ್ತಾಗಲ್ಲ, ನನ್ನ ಶೂಸ್ ಹಾಕೋದಾಗಿದೆ ಅಂತೇಳಿ ಹತ್ಕೊಂಡ್ಬಿಡ್ತಾರೆ. ವಾಟರ್ ರೆಸಿಸ್ಟೆಂಟು ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಅಟ್ಲೀಸ್ಟು ಸೋಲ್ ಸ್ಟ್ರಾಂಗ್ ಇರೋದಿರ್ಬೇಕು, ಲೈಕ್ ರಬ್ಬರ್ ಆ ಥರ ಏನಾದರೂ. ತುಂಬ ದಪ್ಪ ಸೋಲ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ.
ಇಳಿಯುವಾಗ ನಮ್ಮ ಪ್ರೆಷರ್ ಎಲ್ಲ ಶೂ ಮೇಲೆ ಇರೋದ್ರಿಂದ ಸೊ ಶೂಸು ತುಂಬ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಕಂಟ್ರೋಲ್ ಸಿಗೋಲ್ಲ ಇಳಿಯುವಾಗ ತುಂಬ ಟೈಮ್ ಜಾರೋ ಚಾನ್ಸಸ್ ಇರುತ್ತೆ. ಇನ್ನು ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ಇದೆ. ಇನ್ನೂ ಒಂದು ಆಲ್ಮೋಸ್ಟ್ ನಂಗೆ ಓದಿರಂಗೆ ಒಂದು 3 ಬೆಟ್ಟ ಇನ್ನೂ ಇಳಿಬೇಕು ನಾವು. ಇಳಿದಾದ್ಮೇಲೆ ಅಲ್ಲಿಂದ ಮತ್ತೆ 4 ಕಿಲೋಮೀಟರು ಫುಲ್ ಫಾರೆಸ್ಟ್, ಡೆನ್ಸ್ ಫಾರೆಸ್ಟಲ್ಲಿ ನಡಿಬೇಕು. ಇದು ನಮ್ಮ ಕುದುರೆಮುಖ ಸ್ಟೋರಿ. ಸೊ ಇನ್ನೂ ಸ್ಟೋರಿ ಕಂಪ್ಲೀಟ್ ಆಗಿಲ್ಲ. ಫುಲ್ ನಮ್ಮ ಹೋಮ್ ಸ್ಟೇ ತನಕ ಹೋಗೋ ತನಕ ನಮ್ಮ ಆಲ್ ಮೆಮೊರೀಸ್, ನಮ್ಮ ಆನ್ಗೋಯಿಂಗ್ಸ್ನ ಶೇರ್ ಮಾಡ್ತೀನಿ. ಟಿಲ್ ದೆನ್ ಬಿ ವಾಕಿಂಗ್, ಬಿ ಟ್ರೆಕ್ಕಿಂಗ್, ದೇಶ ಸುತ್ತಿ, ಕೋಶ ಓದಿ. ಸೊ ಫೈನಲಿ ನಾವು ಕುದುರೆಮುಖ ಟ್ರೆಕ್ ಮುಗಿಸ್ಕೊಂಡು ಬಂದ್ವಿ. ಟ್ರಾಜಿಡಿ ಅದಂತೂ. ಸೊ ಈ ಫುಲ್ ಮಳೆ, ಲೈಕ್ ಮಳೆ ಅದೊಂದು ಇರಿಟೇಷನ್, ಅಂದ್ರೆ ಲೈಕ್ ತುಂಬಾ ಮಳೆ, ಸ್ವಲ್ಪ ಮಳೆ ಬಂದ್ರೆ ಓಕೆ, ತುಂಬಾ ಮಳೆ. ಸೊ ತುಂಬಾ ಇರಿಟೇಷನ್ನು. ಹಂಗೆ ಮಾಡಿ ಫೈನಲ್ ಆಗಿ ಕುದುರೆಮುಖ ಟ್ರೆಕ್ ಮುಗಿಸ್ಕೊಂಡು ಸೇಫ್ ಆಗಿ ಹಾರ್ಡ್ಲಿ, ಪೇನ್ಲಿ, ಸ್ಟ್ರೆಸ್ಫುಲ್ಲಿ ಎಲ್ಲಾನು ಅನುಭವಿಸಿ ಈ ಲೈಕ್ ಕುದುರೆಮುಖ ಟ್ರೆಕ್ ನ ಮುಗಿಸ್ಕೊಂಡು ಬಂದಿದೀವಿ. ಕುದುರೆಮುಖ. Last but not least, Tottalam Jaichalam, Nisemurukko. ಕುದುರೆಮುಖ ಡನ್. ನಾನು ಜೀಪ್ ಹತ್ತಿದ್ದೀನಿ.